10% ವರ್ತಕರು ಮಾತ್ರ ತೆರಿಗೆ ಪಾವತಿಸಿಲ್ಲ. 40 ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ ಜಿಎಸ್ಟಿ ನೋಂದಣಿ ಅಗತ್ಯ ಅನ್ನೋದನ್ನ ಇಲಾಖೆ ಸ್ಪಷ್ಟಪಡಿಸಿದೆ. ವರ್ತಕರಿಗೆ ಕೊಟ್ಟಿರುವಂತಹ ನೋಟಿಸ್ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಈ ಬೇಕರಿ, ಕಾಂಡಿಮೆಂಟ್ಸ್ಗಳು ಎಲ್ಲದಕ್ಕೂ ಕೂಡ ನೋಟಿಸ್ ಕೊಟ್ಟಿತ್ತು ಇಲಾಖೆ. UPI ಪೇಮೆಂಟ್ ಬಳಸುವ ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು. ವರ್ತಕರು ಮತ್ತು ಕಚೇರಿಗೆ ಬಂದು ವರ್ತಕರು ಕಚೇರಿಗೆ ಬರಬೇಕು, ಅವ್ರು ಬಂದು ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕು. ವಿನಾಯಿತಿ ಇರುವ ಸರಕುಗಳ ಮಾರಾಟಕ್ಕೆ ಏನು ತೆರಿಗೆ ಇರೋದಿಲ್ಲ, ಬಟ್ ಉಳಿದ ವಸ್ತುಗಳ ಮಾರಾಟಕ್ಕೆ ಮಾತ್ರ ತೆರಿಗೆ ಪಾವತಿ ಮಾಡಲೇಬೇಕು. ಸೊ ವಾಣಿಜ್ಯ ತೆರಿಗೆ ಇಲಾಖೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಇದು ವಾಣಿಜ್ಯ ಇಲಾಖೆ ಹೊರಡಿಸಿರುವಂತಹ ಪ್ರಕಟಣೆ. ಇದು ನೋಡಿ, ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ 2017 ಪ್ರಕರಣ 22 ಅನ್ವಯ ಕೇವಲ ಸರಕುಗಳ ಪೂರೈಕೆದಾರರ ಸಮಗ್ರ ವಹಿವಾಟು ಒಂದು ಹಣಕಾಸು ವರ್ಷದಲ್ಲಿ, ಸೊ ಅದನ್ನು 40 ಲಕ್ಷ ಇದ್ದರೆ, ಸೊ ಅದನ್ನು ದಾಟಿದರೆ ಸೊ GST ಕಟ್ಟಲೇಬೇಕಾಗತ್ತೆ. ಯಾವುದಕ್ಕೆ ವಿನಾಯಿತಿ ಇದೆಯೋ ಆ ವಸ್ತುಗಳಿಗೇನು ಸಮಸ್ಯೆ ಇರೋದಿಲ್ಲ, ಬಟ್ ವಿನಾಯಿತಿ ಇಲ್ಲದೆ ಇರುವಂಥ ಒಂದು ವಸ್ತುಗಳೇನಿದೆಯಲ್ಲ ಅದಕ್ಕೆ ನೀವು ತೆರಿಗೆ ಕಟ್ಟಲೇಬೇಕು ಅನ್ನುವಂಥದ್ದನ್ನು ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸಿದೆ. ಸೊ ಹಾಗಾದ್ರೆ ಈಗ ಬೆಂಗಳೂರಿನಲ್ಲಿ ಡಿಜಿಟಲ್ ಪೇಮೆಂಟ್ಗೆ ಗುಡ್ ಬೈ ಹೇಳ್ತಾರ ವರ್ತಕರು? ಸೊ ಇಂಥದ್ದೊಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗೆ ಶಾಕ್ ಆಗಿದ್ದಾರೆ ಕೆಲವೊಂದಷ್ಟು ಜನ ವರ್ತಕರು. ಬೆಂಗಳೂರಿನಲ್ಲಿ ತೆರಿಗೆಗುನ್ನಾಗಿ ವ್ಯಾಪಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡಿದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥದ್ದನ್ನೇ ಹೇಳಿದಾರಲ್ಲ. ಸೊ ಹಾಗಾಗಿ ಕೆಲವರಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕೂಡ ಬಂದಿದೆ. ಹಾಗಾಗಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಈಗ ಬೇಡವೇ ಬೇಡ, ನಮಗೆ ಸವಾಸನೆ ಬೇಡ ನಿಮ್ಮದು UPI ಪೇಮೆಂಟ್ದು ಅಂಥೇಳಿ ಒಂದಷ್ಟು ಜನ ಆ ಸ್ಟಿಕ್ಕರ್ಗಳು ಅಂಟಿಸಿದ್ರಲ್ಲ, ಅಲ್ಲಿ ನೋಡಿ, ಅಲ್ಲಿ ನೋ ಫೋನ್ಪೇ, ನೋ ಗೂಗಲ್ ಪೇ, ಪ್ಲೀಸ್ ಪೇ ಓನ್ಲಿ ಕ್ಯಾಶ್. ಸೊ ಮತ್ತೆ ವಾಪಸ್ ನಾವು ಹಳೇದಕ್ಕೆ ಹೋಗ್ತಾ ಇದ್ದೀವಿ ಅಂತ, ನಮಗೆ ಬೇಡ ಈ ಡಿಜಿಟಲ್ ಪೇಮೆಂಟ್ಗಳ ಸಹವಾಸ, ಕ್ಯಾಶ್ ಕೊಡಿ ಅಂತ. ಜೊತೆಗೆ ಆ ಫೋನ್ಪೇ, ಗೂಗಲ್ ಪೇಗೆ ಆ ಸ್ಕ್ಯಾನರ್ಗಳನ್ನು ಹಾಕಿರ್ತಾರಲ್ಲ ಅದೆಲ್ಲವೂ ಕೂಡ ಹರಿದು ಬಿಸಾಕ್ತಾ ಇದ್ದಾರೆ. ಜೊತೆಗೆ ಯಾರಾದರೂ ಹೋಗಿ ಈಗ ನಾವು ತೊಗೊಳಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ, ದುಡ್ಡು ಕೊಡಿ ಅಂತ ಹೇಳಿದ್ರೆ, ನಮ್ಮ ಹತ್ರ ಸ್ಕ್ಯಾನಿಂಗ್ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ಬೇಡ ಸರ್, ನೀವು ಸ್ಕ್ಯಾನ್ ಮಾಡಿಬಿಡಿ, ನಮಗೆ ಕ್ಯಾಶ್ ಕೊಡಿ ಅಂತ ಕೇಳ್ತಾರೆ. ಕ್ಯಾಶ್ ಕೊಡಲಿಲ್ಲ ಅಂದರೆ ಬೇಡ ಬಿಡಿ, ನಾವು ತೊಗೊಳ್ಬೇಡಿ ಅಂತೇಳಿ. ಸೊ ಆ ಥರದ ಪರಿಸ್ಥಿತಿ ಈಗ ಉಂಟಾಗಿದೆ. ಬನ್ನಿ ಡೀಟೇಲ್ಸ್ ಬಿಡೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಈ ತೆರಿಗೆಯ ಒಂದು ಹಾವಳಿಯಿಂದಾಗಿ ಅಥವಾ ಅವರಿಗೆ ಬಂದಿರುವಂತಹ ಈ ತೆರಿಗೆಯ ಹೊರೆ ಏನಿದೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈಗ ವರ್ತಕರು ಮಾಡ್ತಾ ಇರುವಂಥ ಈ ಕೆಲಸ, ಅಂದರೆ ನಮಗೆ ಪೇಮೆಂಟ್ UPI ಪೇಮೆಂಟ್ ಬೇಡ, ಕ್ಯಾಶ್ ಕೊಡಿ ಅನ್ನುವಂಥದ್ದು ಇದೀಗ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಿದೆ. ಅಂದರೆ ಎಲ್ಲರೂ ಕೂಡ ಈ ಪೇಮೆಂಟು, ಡಿಜಿಟಲ್ ಪೇಮೆಂಟ್ಗೆ ಗುಡ್ ಬೈ ಹೇಳೋಣ ಅಂಥೇಳಿ ವರ್ತಕರು ಡಿಸೈಡ್ ಮಾಡಿದಾರಾ? ಹೇಗೆ ಏನು ನೋಡಿದ್ರಿ ಇವತ್ತು, ಯಾವ ರೀತಿಯಾಗಿ ಇದೆಲ್ಲವೂ ಕೂಡ ಬೆಳವಣಿಗೆ ಆಗಿದೆ ಇವತ್ತಿನ ದಿನದಲ್ಲಿ? ಹೌದು ರೆಹಮಾನ್, ಈಗಾಗಲೇ ಕೂಡ ಕಳೆದ 1 ವಾರ 10 ದಿನಗಳಿಂದ TV9 ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಿರುವಂಥದ್ದು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇರುವಂತಹ ಬೇಕರಿ, ಕಾಂಡಿಮೆಂಟ್ಸ್, ಟೀ, ಕಾಫಿ ಶಾಪ್ಗಳಿಗೆ ಕರ್ನಾಟಕ ರಾಜ್ಯ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಲಕ್ಷ ಕೋಟಿ ಲೆಕ್ಕದಲ್ಲಿ ತೆರಿಗೆಯನ್ನು ಪಾವತಿ ಮಾಡಬೇಕು. ಕಳೆದ 4-5 ವರ್ಷಗಳಿಂದ ನೀವು ತೆರಿಗೆಯನ್ನು ಪಾವತಿಯನ್ನು ಮಾಡಿಲ್ಲ, ಹಾಗಾಗಿ ನೀವು ಈ ವರ್ಷ ಸಂಪೂರ್ಣವಾಗಿ ತೆರಿಗೆಯನ್ನು ಪಾವತಿ ಮಾಡಬೇಕು ಅಂತೇಳಿ ನೋಟಿಸನ್ನು ಕೊಟ್ಟಿದ್ದರು. ಈ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಸಾವಿರಾರು ಅಂಗಡಿ ಮಾಲೀಕರು ಡಿಜಿಟಲ್ ಪೇಮೆಂಟ್ಗೆ ಗುಡ್ ಬೈನ ಹೇಳ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಅಂಗಡಿಗಳಿಗೂ ಕೂಡ ಲಕ್ಷ ನೋಟಿಸನ್ನು ಕೊಟ್ಟಿದ್ದಾರೆ. ಅಂದರೆ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಫ್ರಾಮ್ ಫ್ರೆಶನ್ ಅಂತುವ ಸಣ್ಣದಾದಂಥ ಒಂದು ತರಕಾರಿ ಅಂಗಡಿಗೆ ಕಮರ್ಷಿಯಲ್ ಟ್ಯಾಕ್ಸ್ನ ಅಧಿಕಾರಿಗಳು 1,85,00,000 ರೂಪಾಯಿಯಷ್ಟು ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸನ್ನು ಕೊಟ್ಟಿರುವಂಥದ್ದು. ಆತ ಮತ್ತು ಬೇರೆಯವರು ಹೇಳ್ತಾ ಇರುವಂಥದ್ದು, ನಾವು ವರ್ಷಕ್ಕೆ ದುಡಿಮೆಯನ್ನು ಮಾಡುವಂಥದ್ದೇ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ರೂಪಾಯಿಯಷ್ಟು ವ್ಯಾಪಾರವನ್ನು ಮಾಡ್ತೀವಿ, ಅದರಲ್ಲೊಂದಷ್ಟು ಆದಾಯ ಬರುತ್ತೆ. ಆದರೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು 2021ರಿಂದ ನೀವು ಕಮರ್ಷಿಯಲ್ ಟ್ಯಾಕ್ಸನ್ನು ಕಟ್ಟಿಲ್ಲ, ಈಗ ಪೇ ಮಾಡಿ ಅಂತ. ಆ ಸಂದರ್ಭದಲ್ಲಿ ಗೂಗಲ್ ಪೇ ಅವರು, ಫೋನ್ಪೇ ಅವರು, ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ನ ಅಧಿಕಾರಿಗಳು ಈ ಬಗೆಗೆ ನಮಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಕೊಟ್ಟಿದ್ರೆ ನಾವು ಡಿಜಿಟಲ್ ಪೇಮೆಂಟಿಗೆ ಮುಂದಾಗ್ತಿರಲಿಲ್ಲ. ನಾವು ಹಿಂದೆ ಹೇಗೆ ಕ್ಯಾಶಲ್ಲಿ ತೆಗೆದುಕೊಂಡು ವ್ಯಾಪಾರ ವಹಿವಾಟನ್ನು ಮಾಡ್ತಿದ್ವು, ಅದೇ ರೀತಿ ಕ್ಯಾಶಲ್ಲೇ ವ್ಯಾಪಾರ ವಹಿವಾಟನ್ನು ಈಗಲೂ ಕೂಡ ಮುಂದುವರಿಸ್ತಾ ಇದ್ವಿ. ಆದರೆ ಯಾವುದೇ ಇಲಾಖೆಯ ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಡದೆ ಈಗ ಏಕಾಏಕಿ 40 ಲಕ್ಷ ರೂಪಾಯಿ ಮೇಲ್ಪಟ್ಟು ನೀವೇನಾದರೂ ವ್ಯಾಪಾರವನ್ನು ಮಾಡಿದರೆ
ಸಂಪೂರ್ಣವಾಗಿ ಟ್ಯಾಕ್ಸನ್ನು ಕಟ್ಟಬೇಕು ಅಂತೇಳಿ ಈಗ ಏಕಾಏಕಿ ನೋಟಿಸ್ ಕೊಟ್ಟಿರುವಂಥದ್ದು. ಅದರಲ್ಲೂ 21ರೊಳಗಾಗಿ ನೀವು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು. ಕೊಡಲಿಲ್ಲ ಅಂತ ಹೇಳಿದ್ರೆ ಅಂಗಡಿಯನ್ನು ಸೀಸ್ ಮಾಡ್ತೀವಿ ಅನ್ನೋಂಥದ್ದು, ಒಂದು ಬ್ಯಾಂಕ್ ಅಕೌಂಟನ್ನ ಫ್ರೀಸ್ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಆಯಾ ಏರಿಯಾದಲ್ಲಿರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ನ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ಸಾವಿರಾರು ಅಂಗಡಿ ಮಾಲೀಕರು ಇದರಿಂದ ಸಾಕಷ್ಟು ಶಾಕಿಗೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು. ಕಾರಣ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಬೇಕರಿ ಅಂಗಡಿಗಳಿಗೂ ಕೂಡ ಲಕ್ಷ ಕೋಟಿಗಟ್ಟಲೆ ಟ್ಯಾಕ್ಸನ್ನು ಪಾವತಿ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತೇಳಿ ಸಾಕಷ್ಟು ಜನ ಅಂಗಡಿ ಮಾಲೀಕರು ಸ್ಕ್ಯಾನರ್ಗಳನ್ನು ಎತ್ತಿಟ್ಟು ನಮಗೆ ಕ್ಯಾಶೇ ಕೊಡಿ, ದಯವಿಟ್ಟು ಆನ್ಲೈನ್ ಪೇಮೆಂಟನ್ನು ಮಾಡಬೇಡಿ ಅಂತೇಳಿ ಕೆಲವೊಂದಷ್ಟು ಅಂಗಡಿ ಮಾಲೀಕರು ಆಕ್ರೋಶದಿಂದ ನಮಗೆ ಸ್ಕ್ಯಾನರ್ಗಳು ಬೇಡ ಅಂತ ಸ್ಕ್ಯಾನರ್ಗಳನ್ನು ಅರ್ಧಾಕ್ತಿರುವಂಥದ್ದು. ಈ ಸ್ಕ್ಯಾನರ್ಗಳ ಮೂಲಕವಾಗಿ ಹಣವನ್ನು ತೆಗೆದುಕೊಂಡಿರ್ತಾನೆ ನಾವು ಪ್ರತಿ ವರ್ಷ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಮಗೆ ಕ್ಯಾಶೇ ಕೊಡಿ, ಕ್ಯಾಶ್ ಕೊಟ್ಟರೆ ಇಂಥದ್ದು ಯಾವುದು ಸಮಸ್ಯೆ ಇರೋದಿಲ್ವಾ? ಸಂಪೂರ್ಣ ಮಾಹಿತಿ ಈಗಾಗಲೇ ಅಂದರೆ ಏನಂತ ಹೇಳಿದ್ರೆ ಯಾವ್ಯಾವ ಅಂಗಡಿ ಮುಗ್ಗಟ್ಟುಗಳಿದಾವೆ ಅವೆಲ್ಲದರ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ನ ಅಧಿಕಾರಿಗಳು ನೀವು 4 ವರ್ಷದಿಂದ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡಿದ್ದೀರಾ, ಹಾಗಾಗಿ ನೀವು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು. ಯಾವ್ಯಾವ ಅಂದರೆ ಯಾವ್ಯಾವ ಅಂಗಡಿ ಮುಗ್ಗಟ್ಟುಗಳಿಗೆ ಅಂದರೆ ಸಿಗರೇಟ್ ಇರ್ಬೋದು, ಬೀಡಿ, ಈ ಥರ ಬಿಸ್ಕೆಟು, ಬನ್ನು, ಸಮೋಸ ಎಲ್ಲೆಲ್ಲಿಂದ ಯಾವ್ಯಾವ ವಸ್ತುಗಳನ್ನು ತರ್ತಿದ್ರಿ, ಅವರಿಗೆ ಎಷ್ಟೆಷ್ಟು ಹಣವನ್ನು ಕೊಡಬೇಕಾಗಿತ್ತು, ಪ್ರತಿ ತಿಂಗಳು ನೀವೆಷ್ಟು ವ್ಯಾಪಾರ ವಹಿವಾಟನ್ನು ಮಾಡ್ತಾಯಿದ್ರಿ, ಇದೆಲ್ಲದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು. ಈಗಾಗಲೇ ರಾಜ್ಯದಲ್ಲಿರುವಂತಹ 90ರಷ್ಟು ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಇದರ GST ಅಡಿಯಲ್ಲಿ ನೋಂದಣಿಯನ್ನಾಗಿದ್ದಾರೆ. ಇನ್ನೊಂದಷ್ಟು 10% ಮಾತ್ರ GST ನೋಂದಣಿ ಆಗಬೇಕಾಗಿರುವಂಥದ್ದು. ಅವರಿಗೊಂದು ಥರ ನ್ಯಾಯ, ನಿಮಗೊಂದು ಥರ ನ್ಯಾಯ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ನೀವು GST ಅಡಿಯಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಕಮರ್ಷಿಯಲ್ ಟ್ಯಾಕ್ಸ್ನ ಕಮಿಷನರು. ಯಾರ್ಯಾರು ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ನೋಂದಣಿಯಾಗಿಲ್ಲ ಅವರಿಗೆ ಸೂಕ್ತವಾದಂಥ ಸಲಹೆ ಸೂಚನೆಗಳನ್ನು ಕೊಡಬೇಕು. ಏನು ಮಾಡಬೇಕು, ಯಾವ ರೀತಿಯಲ್ಲಿ ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ನ ಅಡಿಯಲ್ಲಿ ನೀವು ನೋಂದಣಿಯನ್ನು ಮಾಡ್ಕೊಳ್ಬೇಕು, ಅಂಗಡಿಯಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳು ನೀವು ಎಷ್ಟು ವ್ಯಾಪಾರ ವಹಿವಾಟನ್ನು ಮಾಡ್ತೀರಾ, ಅದರ ಲಾಭ ಎಷ್ಟು ತೆಗಿತೀರಾ, ಯಾವ್ಯಾವ ಅಂದರೆ ಹಾಲಿರ್ಬೋದು, ಮೊಸರು ಇರ್ಬೋದು, ಅವರಿಗೆಲ್ಲರಿಗೂ ಕೂಡ ಪ್ರತಿದಿನ ಎಷ್ಟನ್ನ ನೀವು ಹಣವನ್ನು ಪಾವತಿ ಮಾಡ್ತೀರಾ, ಅದರಲ್ಲಿ ನಿಮಗೆ ಎಷ್ಟು ಉಳಿಯುತ್ತೆ ಅಂದರೆ ಸಾಮಾನ್ಯವಾಗಿ 10,000 ರೂಪಾಯಿ ಸಿಗರೇಟ್ ವ್ಯಾಪಾರ ಮಾಡಿದ್ರೆ ಕಾಂಡಿಮೆಂಟ್ಸ್ ಮತ್ತು ಬೇಕರಿ ಮಾಲೀಕರಿಗೆ 350 ರೂಪಾಯಿಯಷ್ಟು ಲಾಭ ಸಿಗುತ್ತೆ. ಈಗ ₹1,00,000 ಸಿಗರೇಟನ್ನು ವ್ಯಾಪಾರ ಮಾಡಿದ್ರೆ ಅವನಿಗೆ ಒಂದು 3,500 ರೂಪಾಯಿಯಷ್ಟು ಹಣ ಸಿಗ್ಬೋದು. ಸೊ ಆ ಕಾರಣಕ್ಕಾಗಿ ನೀವು ಪ್ರತಿ ವರ್ಷ ವ್ಯಾಪಾರ ಮಾಡಿರುವಂತಹ ಸಂಪೂರ್ಣ ದಾಖಲಾತಿಗಳನ್ನು ಕೊಟ್ಟರೆ ನಾವು ಪರಿಶೀಲಿಸ್ತೀವಿ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಯಾ ಏರಿಯಾದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ನ ಕಚೇರಿಗಳಿದೆ, ಅಲ್ಲಿಗೆ ಹೋಗಿ ನೀವು ಸೂಕ್ತ ದಾಖಲೆಗಳನ್ನು ಕೊಟ್ಟು ಈ ಕಮರ್ಷಿಯಲ್ ಟ್ಯಾಕ್ಸ್ನ ವಿನಾಯಿತಿಯನ್ನು ಪಡ್ಕೊಳ್ಬೋದು ಅಂತೇಳಿ ಈಗಾಗಲೇ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಈಗಾಗಲೇ ರಾಜ್ಯ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಹೊರಡಿಸಿರುವಂಥದ್ದು. ರೇಮಾ, ಥ್ಯಾಂಕ್ ಯು ಕಿರಣ್.